ಚಿಕ್ಕಬಳ್ಳಾಪುರ ನಗರಸಭೆಯ ಸಾಮಾನ್ಯ ಸಭೆ ಇಂದು ಹಲವು ವಿಘ್ನಗಳ ನಡುವೆಯೇ ಆರಂಭವಾಯಿತು. ಇದಕ್ಕೆ ತಕ್ಕಂತೆ ಹಳೆಯ ರೆಕಾರ್ಡ್ಗಳನ್ನು ಓದಿ ಚರ್ಚೆ ಮಾಡಲು ಸದಸ್ಯರು ಪಟ್ಟು ಹಿಡಿದ ಪರಿಣಾಮ ಹಳೆಯ ರೆಕಾರ್ಡ್ ಬುಕ್ ಓದುವಾಗಲೇ ಮಧ್ಯಾಹ್ನ ಆಯಿತು. ಹಾಗಾಗಿ ಊಟ ಮಾಡಿದ ನಂತರ ಸಭೆ ಮುಂದುವರಿಸಲು ತೀರ್ಮಾನಿಸಲಾಯಿತು. ಊಟ ಮುಗಿದ ನಂತರ ಹಳೆಯ ರೆಕಾರ್ಡ್ ಓದುವುದರಲ್ಲಿಯೇ ಚರ್ಚೆ ಮುಂದುವರಿದು ಅಧ್ಯಕ್ಷ ಗಜೇಂದ್ರ ಅವರನ್ನು ತರಾಟೆಗೆ ತೆಗೆದುಕೊಳ್ಳುವುದರಲ್ಲಿಯೇ ಇಡೀ ಸಭೆ ನಡೆದಿದ್ದು ವಿಶೇಷವಾಗಿತ್ತು. ಊಟದ ನಂತರ ಫ್ಲೆಕ್ಸ್ ವಿಚಾರಗಳು ಚರ್ಚೆಗೆ ಬಂದು ನಗರದ ಬಲಮುರಿ ವೃತ್ತ, ಶನೇಶ್ವರ ದೇವಾಲಯದ ಬಳಿ ಮತ್ತು ಎಪಿಎಂಸಿ ಮಾರುಕಟ್ಟೆ ಬಳಿ ಹಾಕಿರುವ ಫ್ಲೆಕ್ಸ್ಗಳು ನಗರಸಭೆಗೆ ಸೇರಿದ್ದು, ಈ ಫ್ಲೆಕ್ಸ್ ಜಾಗಗಳನ್ನು ವಾರ್ಷಿಕ ಗುತ್ತಿಗೆ ನೀಡುವ ಕುರಿತು ಚರ್ಚೆ ನಡೆಸಲಾಯಿತು. ಆದರೆ ಈ 3 ಜಾಗಗಳಲ್ಲಿ ಫ್ಲೆಕ್ಸ್ಗಳನ್ನು ಹಾಕಲು ಈ ಹಿಂದೆ ಬೆಂಗಳೂರಿನ ಶೇಷಾದ್ರಿಪುರ ಮೂಲಕ ಹೈಟೆಕ್ ಮೀಡಿಯಾ ಸೊಲ್ಯೂಷನ್ ನೀಡಲಾಗಿದ್ದು, ಈ ಗುತ್ತಿಗೆಯನ್ನು ರದ್ದು ಮಾಡಿ ಪೌರಾಯುಕ್ತರು ಈ ಹಿಂದೆಯೇ ಆದೇಶಿಸಿದ್ದಾರೆ. 2025 ಮೇ 20 ಪತ್ರದಲ್ಲಿ ಪೌರಾಯುಕ್ತರು ಈ 3 ಜಾಗಗಳಲ್ಲಿ ಗುತ್ತಿಗೆ ರದ್ದುಪಡಿಸಿ ಆದೇಶ ನೀಡಿದ್ದು, ಅದನ್ನು ಮುಂದುವರಿಸಲು ಅಧ್ಯಕ್ಷರು ಸಭೆಯಲ್ಲಿ ಪಟ್ಟು ಹಿಡಿದರು. ಆದರೆ ಆ ಜಾಗಗಳನ್ನು ಬಹಿರಂಗ ಹರಾಜು ಮಾಡಿ ಹೆಚ್ಚಿನ ದರಕ್ಕೆ ಯಾರು ಕೂಗಿದರೆ ಅವರಿಗೆ ನೀಡಬೇಕೆಂದು ಸದಸ್ಯರು ಪಟ್ಟು ಹಿಡಿದ ಘಟನೆಯೂ ನಡೆಯಿತು. ಇನ್ನು ಗಂಡಸಿನ ಬಗ್ಗೆಯೂ ಸಭೆಯಲ್ಲಿ ಗಂಭೀರ ಚರ್ಚೆಯಾಯಿತು. ಈಗ ಅನುದಾನ ತರುವ ಗಂಡಸಿಲ್ಲ ಎಂದು ಅಧ್ಯಕ್ಷರು ಹೇಳಿದ ಕಾರಣ ಇದಕ್ಕೆ ಸದಸ್ಯರು ತೀವ್ರ ಆಕ್ಷೇಪ ವ್ಯಕ್ತಪಡಿಸಿದರು. ಇನ್ನು ಪ್ಯಾಕೇಜ್ ವಿಚಾರದಲ್ಲಿಯೂ 18ನೇ ವಾರ್ಡಿನ ಸದಸ್ಯ ಎಬಿ ಮಂಜುನಾಥ್ ಆಡಿದ ಒಂದು ಮಾತು ವಿಪಕ್ಷ ಸದಸ್ಯರ ಗೇಲಿಗೆ ಕಾರಣವಾಯಿತು. ಅಧ್ಯಕ್ಷರು ಪ್ಯಾಕೇಜ್ ಪಡೆಯುತ್ತಿದ್ದಾರೆ ಎಂದು ಚರ್ಚೆಯ ವೇಳೆ ಎಬಿ ಮಂಜುನಾಥ್ ಹೇಳುತ್ತಿದ್ದಂತೆ ಸದಸ್ಯರಾದ ಅಂಬರೀಶ್ ಮತ್ತು ನರಸಿಂಹಮೂರ್ತಿ ಯಾವ ವಿಚಾರಕ್ಕೆ ಅಧ್ಯಕ್ಷರು ಪ್ಯಾಕೇಜ್ ಪಡೆದಿದ್ದಾರೆ ಎಂಬುದನ್ನು ಬಹಿರಂಗಪಡಿಸುವಂತೆ ಒತ್ತಾಯಿಸಿದರು. ಇದರಿಂದ ತಬ್ಬಿಬ್ಬಾದ ಎಬಿ ಮಂಜುನಾಥ್, ನಾನು ಆ ಪ್ಯಾಕೇಜ್ ಬಗ್ಗೆ ಮಾತನಾಡಲಿಲ್ಲ ಎಂದರೆ ಇನ್ನೆಷ್ಟು ಪ್ಯಾಕೇಜ್ಗಳಿವೆ ಅಂತ ಹೇಳಿ ಎಂದು ಉಭಯ ಸದಸ್ಯರು ಪಟ್ಟು ಹಿಡಿದರು. ಇನ್ನು ಮಾಜಿ ಅಧ್ಯಕ್ಷ ಆನಂದ್ ರೆಡ್ಡಿ ಮಾತನಾಡಿ, ನೀವು 1 ವಾರ್ಡಿಗೆ ಅಧ್ಯಕ್ಷರೇ ಇಲ್ಲವೇ 31 ವಾರ್ಡಿಗೆ ಅಧ್ಯಕ್ಷರೇ ಎಂದು ಪ್ರಶ್ನಿಸಿದರು. ಇದಕ್ಕೆ ಕಾರಣ SC/ST ಅನುದಾನ 17 ಲಕ್ಷ 4ನೇ ವಾರ್ಡಿಗೆ ಮಾತ್ರ ಬಳಸಿಕೊಂಡಿದ್ದೀರಿ. ಒಂದೇ ವಾರ್ಡಿಗೆ ಹೀಗೆ ಬಳಸಿಕೊಂಡರೆ ಉಳಿದ ವಾರ್ಡ್ಗಳ ಪರಿಶಿಷ್ಟರ ಸ್ಥಿತಿ ಏನು ಎಂದು ಪ್ರಶ್ನಿಸಿದರು. ಇದಕ್ಕೆ ಅಧ್ಯಕ್ಷರು 17 ಲಕ್ಷ ಹಾಕಿಲ್ಲ ಎಂದರು. ಆದರೆ ನಂತರ ಅನುದಾನ ಪರಿಶೀಲಿಸಿದಾಗ 17 ಲಕ್ಷ ಹಾಕಿರುವುದು ಬಹಿರಂಗವಾಗಿ ಈಗ ಹಾಕಿದ್ದೀರಿ, ಇನ್ನು ಮುಂದೆ ಹೀಗೆ ಮಾಡಬೇಡಿ ಎಂದು ಅಧ್ಯಕ್ಷರಿಗೆ ಮಾಜಿ ಅಧ್ಯಕ್ಷರು ಸಲಹೆ ನೀಡಿದರು. ನ್ಯೂಸ್ ಬ್ಯೂರೋ, CTV ನ್ಯೂಸ್, ಚಿಕ್ಕಬಳ್ಳಾಪುರ.